and Guru Vandana of Pujya Swamiji. I request Honorable President of India, Srimati Draupadi Murmuji, to kindly light the lamp to mark the inauguration of 119th birthday and Guru Vandana celebration. Simultaneously, I request Gurukula students to sing the invocation. ಮಕ್ಕಳು ದಯವಿಟ್ಟು ಪ್ರಾರ್ಥನೆ ಹಾಡಬೇಕು. ಪೂಜ್ಯ ರಾಷ್ಟ್ರಪತಿಗಳಿಗೆ, ಗೌರವಾನ್ವಿತ ರಾಜ್ಯಪಾಲರಿಗೆ, ಎಲ್ಲ ಗಣ್ಯರಿಗೆ, ಪೂಜ್ಯ ಶ್ರೀಗಳವರಿಗೆ ಧನ್ಯವಾದಗಳು. ಬಂಧುಗಳೇ, ಕರ್ನಾಟಕ ಸರ್ಕಾರದ ಅನೇಕ ಇಲಾಖೆಗಳಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿ ಇದೀಗ ಭಾರತ ಸರ್ಕಾರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ಸೋಮಣ್ಣನವರಿಗೂ ಈ ಮಠಕ್ಕೂ ಅವಿನಾಭಾವ ಸಂಬಂಧ. ಪೂಜ್ಯ ಶ್ರೀಗಳವರ ಬಗ್ಗೆ ಅವರಿಗೆ ಅಪಾರವಾದ ಭಕ್ತಿ ಮತ್ತು ಶ್ರದ್ಧೆ. ಕ್ರಮೇಣವಾಗಿ ಬದುಕಿನ ತಮ್ಮ ಪರಿಶ್ರಮದಿಂದ ಅನೇಕ ಪ್ರತಿಷ್ಠಿತ ಸ್ಥಾನಗಳನ್ನು ಪಡೆದುಕೊಂಡ ಸನ್ಮಾನ್ಯ ಸೋಮಣ್ಣನವರು ರಾಷ್ಟ್ರಪತಿಗಳು ಈ ಸಮಾರಂಭಕ್ಕೆ ಆಗಮಿಸಲಿಕ್ಕೆ ಕಾರಣಕರ್ತರು ಆಗಿದ್ದಾರೆ. ಅವರು ಇದೀಗ ಇಡೀ ಪೂಜ್ಯರಾದ ಗುರುವರಿಯರುಗಳನ್ನ, ರಾಷ್ಟ್ರಪತಿಗಳನ್ನ, ಸನ್ಮಾನ್ಯ ರಾಜ್ಯಪಾಲರನ್ನ ಎಲ್ಲರನ್ನೂ ಸಹ ಸ್ವಾಗತಿಸಬೇಕು ಅಂತ ಸನ್ಮಾನ್ಯ ಸೋಮಣ್ಣವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಭಕ್ತಾದಿ ಹಿರಿಯರೇ, ತಾಯಂದಿರೇ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳವರ ಪಾದಗಳಿಗೆ ಪೊಡಮುಟ್ಟು, ತುಮಕೂರು ಸಿದ್ಧಗಂಗಾ ಕ್ಷೇತ್ರದ ಮಹಾತಪಸ್ವಿ, ನಡೆದಾಡುವ ದೇವರು, ಪರಮ ಪೂಜ್ಯ ಪದ್ಮಭೂಷಣ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ 119ನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾರತ ದೇಶದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮುರವರು ಭಾಗವಹಿಸುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿ. ಈ ದೇಶದ ಅತ್ಯುನ್ನತ ಸಂವಿಧಾನಾತ್ಮಕ ಹುದ್ದೆಯನ್ನು ಅಲಂಕರಿಸಿದ ಘನತೆವೆತ್ತ ರಾಷ್ಟ್ರಪತಿಗಳು ತಮ್ಮ ಸೇವಾ ಭಾವನೆ, ಮಾನವೀಯ ಮೌಲ್ಯಗಳ ಆಚರಣೆ ಮೂಲಕ ದೇಶದ ಜನತೆಗೆ ವಿಶೇಷ ಸಂದೇಶವನ್ನು ಸಾರಿದ್ದಾರೆ. ಈ ದೇಶದ ಹೆಮ್ಮೆಯ ಮಹಿಳೆಯಾಗಿ ಇವರ ಸಾಧನೆ ಅಭೂತಪೂರ್ವ ಹಾಗೂ ಅನುಕರಣೀಯ. ಸನ್ಮಾನ್ಯ ರಾಷ್ಟ್ರಪತಿಗಳು ಈ ದೇಶದ ಪ್ರೇರಣಾ ಶಕ್ತಿ. ಇವರ ಆದರ್ಶ, ಇವರ ಸಾಧನೆ ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿದಾಯಕ. माननीय राष्ट्रपति महोदय, श्री सिद्धगंगा की इस पवित्र भूमि पर आपका स्वागत करना तुमकुर को लोगों के लिए अत्यंत गौरव और सौभाग्य का क्षण है. ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ, ಶ್ರೀಮಠದ ಭಕ್ತರ ಪರವಾಗಿ, ನೆರೆದಿರುವ ಎಲ್ಲ ಭಕ್ತಾದಿ ವೃಂದದ ಪರವಾಗಿ, ಶ್ರೀಮಠದ ವಿದ್ಯಾರ್ಥಿಗಳ ಪರವಾಗಿ ತಮಗೆ ಸ್ವಾಗತವನ್ನ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖೇನ ರಾಷ್ಟ್ರಪತಿಗಳನ್ನ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತೋರ್ವ ಗೌರವಾನ್ವಿತ ಅತಿಥಿಗಳಾದ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಮಾರಂಭದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಭಾರತ ಸರ್ಕಾರದ ಗ್ರಾಹಕರ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರು, ನಮ್ಮೆಲ್ಲರ ನಾಯಕರು ಆದ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರು, ತುಮಕೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಹಿರಿಯರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಕರ್ನಾಟಕ ಸರ್ಕಾರದ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂಬಿ ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣದ ಸಚಿವರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಮಠದ ಭಕ್ತರು, ಹಿತೈಷಿಗಳು, ವಿದ್ಯಾರ್ಥಿಗಳು, ಹಿರಿಯರು, ತಾಯಂದಿರು ಹಾಗೂ ಬಂದಿರತಕ್ಕಂಥ ಜನಪ್ರತಿನಿಧಿಗಳು, ಮಾಧ್ಯಮದ ಸನ್ಮಿತ್ರರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಿದ್ಧಗಂಗಾ ಕ್ಷೇತ್ರದ ಪಾವನ ಭೂಮಿಯಲ್ಲಿ ನಿಂತಿರುವಾಗ ನನ್ನ ಹೃದಯ ಭಕ್ತಿ ಮತ್ತು ಕೃತಜ್ಞತಾ ಭಾವದಿಂದ ತುಂಬಿ ತುಳುಕುತ್ತಿರುತ್ತದೆ. ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾದ ಕ್ಷೇತ್ರದ ಹಿರಿಮೆಯನ್ನು ತಮ್ಮ ಸೇವಾ ಕೈಂಕರ್ಯದ ಮೂಲಕ ಜಗದಗಲಕ್ಕೆ ಮಿಗಿದಗಲಕ್ಕೆ ವಿಸ್ತರಿಸಿ ವಿಶ್ವ ಭೂಪಟದಲ್ಲಿ ಶ್ರೀಮಠದ ಸೇವಾ ಕಾರ್ಯಗಳ ಬಗ್ಗೆ ಛಾಪು ಮೂಡಿಸಿದವರು. ದಯವೇ ಧರ್ಮದ ಮೂಲ, ಕಾಯಕವೇ ಕೈಲಾಸ ಎಂಬ ಬಸವಣ್ಣವರ ತತ್ವಗಳನ್ನು ತಮ್ಮ ಜೀವನದಲ್ಲಿ ತೊಡಗಿಸಿಕೊಂಡವರು ಇವರು. ತಮ್ಮ ತ್ರಿವಿಧ ದಾಸೋಹ ಸೇವೆಗಳಲ್ಲಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಡೆಸುತ್ತಾ ಸುಶಿಕ್ಷಿತ ಹಾಗೂ ಆರೋಗ್ಯವಂತ ಸಮಾಜಕ್ಕೆ ಅಡಿಪಾಯ ಹಾಕಿದವರು. ಪರಮ ಪೂಜ್ಯರು ಎಂದಿಗೂ ವಿಶ್ವ ಪರ್ಯಟನೆ ಮಾಡಿದವರಲ್ಲ, ವಿಶ್ವವೇ ಸಿದ್ಧಗಂಗಾ ಮಠದ ಕಡೆ ನೋಡುವಂತೆ ಮಾಡಿದವರು ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಪರಮ ಪೂಜ್ಯರ ಭೌತಿಕ ಶರೀರ ಅಳೆದಿರಬಹುದು, ಆದರೆ ಅವರ ಚಿಂತನೆಗಳು ಮತ್ತು ಅವರ ಸೇವಾ ಕಾರ್ಯಗಳು ಇಡೀ ಜನಮಾನಸದಲ್ಲಿ ಶಾಶ್ವತವಾಗಿ ಮನೆ ಮಾಡಿದೆ. ಹಾಗಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಪ್ರಾಥಮ ಸ್ಮರಣೀಯರು ಹೌದು. ಇಂಥ ಮಾನೀಯರ ಜೀವಿತ ಕಾಲದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಅಲ್ಪ ಸಮಯವನ್ನು ಕಳೆಯುವ ಅವಕಾಶವನ್ನು ಪಡೆದ ನಾನು ಧನ್ಯತಾ ಭಾವದಿಂದ ಪೂಜ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಇಂಥ ಮಾನೀಯರು ಸ್ಮರಣಾರ್ಥ ಇಲ್ಲಿ ನೆರೆದಿರ್ತಕ್ಕಂಥ ಇಡೀ ಭಕ್ತಿ ಸಂಕುಲಕ್ಕೆ ಶರಣಾರ್ಥಿಗಳು. ಧನ್ಯವಾದಗಳು ಸನ್ಮಾನ್ಯ ಸೋಮಣ್ಣವರಿಗೆ. ಇದೀಗ ಪೂಜ್ಯ ಶ್ರೀ ಸಿದ್ಧಗಂಗಾ ಸ್ವಾಮೀಜಿ ಆಫ್ ಸಿದ್ಧಗಂಗಾ ಮಠ್ ವಿಲ್ ಫೆಲಿಸಿಟೇಟ್ ಆಲ್ ದಿ ಡಿಗ್ನಿಟರೀಸ್ ಆನ್ ದ ಡಯಾಸ್. ಮೊದಲಿಗೆ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ ಪೂಜ್ಯ ಶ್ರೀಗಳವರು ಆಶೀರ್ವಾದದ ಮೂಲಕ ಗೌರವವನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಎಲ್ಲರೂ ದಯವಿಟ್ಟು ಚಪ್ಪಾಳಿ ತಟ್ಟಿ ನಮ್ಮ ಹರ್ಷವನ್ನು ವ್ಯಕ್ತಪಡಿಸಬೇಕು. I request Swamiji to felicitate His Excellency, the Governor of Karnataka, Dr. Thawar Chand Gehlot ji. ರಾಜ್ಯಪಾಲರಿಗೆ ಪೂಜ್ಯರಿಂದ ಆಶೀರ್ವಾದ. ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಭಕ್ತಿಪೂರ್ವಕ ಗೌರವ ಆಶೀರ್ವಾದದ ಮೂಲಕ ಗೌರವ ಸಮರ್ಪಣೆ. ಸನ್ಮಾನ್ಯ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣನವರಿಗೆ, ನಮ್ಮ ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರಿಗೆ ಗೌರವ ಸಮರ್ಪಣೆ. ಕೈಗಾರಿಕಾ ಸಚಿವರಾದ ರಾಜ್ಯದ ಕೈಗಾರಿಕಾ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ರವರಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪೂಜ್ಯರು ಆಶೀರ್ವಾದದ ಮೂಲಕ ತಮ್ಮ ಗೌರವ ಸಮರ್ಪಿಸಿದ್ದಾರೆ. ಇದೀಗ ನಮ್ಮ ನಾಡಿನ ಗೌರವಾನ್ವಿತ ಗೃಹ ಸಚಿವರು, ಅತ್ಯಂತ ಕ್ರಿಯಾಶೀಲ ಧೀಮಂತ ಸಚಿವರಾಗಿ ಪ್ರಸ್ತುತ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವ, ಈ ಮಠಕ್ಕೆ ಒಂದು ಅವಿನಾಭಾವ ಸಂಬಂಧ ಹೊಂದಿರುವ ನಮ್ಮೆಲ್ಲರ ಆತ್ಮೀಯರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ನುಡಿ ನಮನ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಈ ನಾಡು ಕಂಡಂತ ಅತ್ಯಂತ ಗೌರವದ ಪದ್ಮಭೂಷಣ
ಕರ್ನಾಟಕ ರತ್ನ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರು, ತ್ರಿವಿಧ ದಾಸೋಹಿಗಳು, ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಅವರಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಪ್ರಥಮವಾಗಿ ಸಲ್ಲಿಸ್ತಾ, ಈ 119ನೆಯ ಜಯಂತಿಯಂದು ಈ ಕಾರ್ಯಕ್ರಮದಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ನನ್ನ ಪ್ರಣಾಮಗಳನ್ನು ಮೊದಲನೆಯದಾಗಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಈ ದೇಶದ ಪ್ರಥಮ ಪ್ರಜೆ, ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಲ್ಲದೆ ಈ ದೇಶದ ಮಹಿಳೆಯರ ಸಂಕೇತವಾಗಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮತಿ ದ್ರೌಪದಿ ಮುರ್ಮುರವರೇ, ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರೇ, ಕೇಂದ್ರದ ಸಚಿವರುಗಳಾಗಿರ್ತಕ್ಕಂಥ ಮಾನ್ಯ ವಿ ಸೋಮಣ್ಣವರೇ, ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಸಚಿವರಾಗಿರ್ತಕ್ಕಂಥ ಮಾನ್ಯ ಎಂ ಬಿ ಪಾಟೀಲ್ ರವರೇ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜನಪ್ರತಿನಿಧಿಗಳೇ, ಆಹ್ವಾನಿತರೇ, ಭಕ್ತ ಮಹಾಶಯರೇ, ಶ್ರೀಮಠದ ವಿದ್ಯಾರ್ಥಿಗಳೇ, ಅಧಿಕಾರಿ ಸ್ನೇಹಿತರೆ, ಹರಗುರು ಚರಮೂರ್ತಿಗಳೇ, ಮಾಧ್ಯಮದ ಸ್ನೇಹಿತರೆ. Madam, it is my proud privilege to welcome you on behalf of the Government of Karnataka and my Chief Minister. This Tumkur district, a land that beautifully blends heritage, progress, and aspirations. Our district has a rich cultural and spiritual legacy. The revered Siddhaganga Mutt, inspired by the ideals of Padma Bhushana, Karnataka Ratna, Trivida Dasohi Sri 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 Shivakumara Mahaswamigalu, who took the responsibility of this mutt in 1930 and has been a beacon of service, providing free education and food to lakhs of students, embodying the true spirit of inclusive growth. Siddhaganga Mutt stands for a philosophy of service, equality and spirituality. It's a guiding ideals of Kayaka and Dasoha. Work is worship and the service is sacred. The Mutt teaches that religion is not the only prayer, but also feeding the hungry and educating the poor and helping the society. Under the guidance of Sri Shivakumara Swamiji, Siddhaganga became a symbol of compassion, discipline, simplicity and human dignity.
Its philosophy tells us that true devotion lies in serving people, respecting labor, and spreading education. Therefore, Siddhganga Mutt is not just a religious institution, it is a living example of humanity in action. The philosophy of Siddhganga Mutt is best understood as spirituality through service. It is noted in the Lingayat and Veerashaiva tradition, especially the ideals of Basavanna, who existed and advocated in the 12th century. In simple words, the Mutt also teaches that God is not reached only by rituals, but by honest work, compassion, equality, and service to humanity. Serving people is serving Shiva. This is why the Mutt became very famous, not just merely as a religious center, but as a social and educational institution. Just few days back, our Vice President, His Excellency Sri C.P. Radhakrishnan, recently visited the Mutt and described the legacy of Swamiji on the very platform as transforming spirituality into service and service into devotion. On behalf of the people of this region and the state, I also would like to congratulate our present Swamiji, who carries the ideals of the senior Swamiji on the same path. Honorable Rashtrapati Ji, Tumkur represents the spirit of whole India, a new India, which is changing so fast to catch up with the rest of the world. Rooted in tradition and strengthened by education, we are deeply honored by your presence, which inspires us to continue our journey with renewed commitment and dedication. Jai Hind, Jai Karnataka. ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನುಡಿ ನಮನಕ್ಕಾಗಿ ಧನ್ಯವಾದಗಳು. ಇದೀಗ ಈ ಮಠದ ಅಧ್ಯಕ್ಷರು ಶಿವಕುಮಾರ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾದ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಂದ ಆಶೀರ್ವಚನದ ಶುಭ ಹಾರೈಕೆ. ಮನದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನರವಾರೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದ ಆತ್ಮನ ನಾರೂ ಕಾಣದಂತಿರಿಸಿದೆ, ನೀನಿರಿಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ. ಬಸವಾದಿ ಪ್ರಮತರನ್ನ, ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಬೇಕಾಗಿದ್ದ ಸುತ್ತೂರು ಜಯದರು ಶಿವರಾಜ್ ದೇಶಿಕೇನ ಸ್ವಾಮಿಗಳವರು ಅನಿವಾರ್ಯ ಕಾರಣದಿಂದ ಆಗಮಿಸಿಲ್ಲ. ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಾಡಿನುದ್ದಗಲದಲ್ಲಿ ತಮ್ಮದೇ ಆದ ಸೇವಾ ಕಾರ್ಯವನ್ನು ನೆರವೇರಿಸ್ತಾ ಇರುವಂತಹ ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸಿ, इस जयंती में मुख्य अतिथि हमारा भव्य भारत की आदरणीय श्रीमती द्रौपदी मुर्मू जी, आदरणीय हमारा कर्नाटक राज्यपाल तवरचंद ಗೆಹ್ಲೋಟ್ जी, ವೇದಿಕೆಯಲ್ಲಿರುವ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೇ, ವಿ ಸೋಮಣ್ಣನವರೇ, ಎಂ ಬಿ ಪಾಟೀಲ್ ಅವರೇ, ಜಿ ಪರಮೇಶ್ವರ್ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಆತ್ಮೀಯರೇ, ತಾಯಂದಿರ ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ನಮ್ಮ ಪರಮ ಪೂಜ್ಯ ಗುರುದೇವರ 119ನೆಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ನಮ್ಮ ಕರ್ನಾಟಕ ಅತ್ಯಂತ ಪುಣ್ಯವಾದಂತಹ ಭೂಮಿ. ಮೈಸೂರಿನಿಂದ ಬೆಳಗಾಮವರೆಗೆ, ಇಲ್ಲಿಂದ ಬೀದರ್ವರೆಗೆ, ನೀವೆಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಮಠಗಳು ಇವತ್ತು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರದಲ್ಲಿ ಇವತ್ತು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಕೊಂಡು ಬರ್ತಾ ಇರುವಂತಹದ್ದು
ನಿಮ್ಮೆಲ್ಲರಿಗೂ ಕೂಡ ವೇದ್ಯವಾಗಿರುವಂತಹದ್ದು. ಆ ಪರಂಪರೆಯ ಸಾಲಿನಲ್ಲಿ ಸಿಲ್ಲುವಂತಹ ಮಠ ನಮ್ಮ ಸಿದ್ಧಗಂಗಾ ಶ್ರೀಮಠ. ಅದರಲ್ಲಿ ಎತ್ತರವಾದಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅಂದರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳವರು ಅಂತ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ನಮ್ಮ ಪರಮ ಪೂಜ್ಯರು ಸುದೀರ್ಘವಾದಂತಹ ಆಯುಷ್ಯವನ್ನು ಹೊಂದಿದಂತಹ ಅವರು. 111 ವರ್ಷಗಳ ಕಾಲ ಅವರ ಜೀವಿತಾವಧಿ ಇದ್ದಂತಹದ್ದು. ಅದರಲ್ಲಿ 89 ವರ್ಷಗಳ ಕಾಲ ಸಮಾಜಕ್ಕಾಗಿ ಸೀಮಿತವಾಗಿ ಇಟ್ಟಂತಹ ಅವರು. ಬಹುಶಃ ನಾಡಿನ ಉದ್ದಗಲದಲ್ಲಿ ಇಷ್ಟು ಅಗಲದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದೇ ಸ್ಥಾನದಲ್ಲಿದ್ದು ಒಂದೇ ಕಾರ್ಯವನ್ನ ಅವರು ನಿರಂತರವಾಗಿ ಮಾಡಿದಂಥ ಉದಾಹರಣೆಯನ್ನ ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವ ಹಾಗೆ ನಮ್ಮ ಪರಮ ಪೂಜ್ಯರು ತಮ್ಮ ಬದುಕನ್ನ ಸಮಾಜಕ್ಕೆ ಅರ್ಪಣೆ ಮಾಡಿರುವಂತಹ ಅವರು. ಅವರ ಆಚಾರ ವಿಚಾರ, ಅವರ ನಡೆನುಡಿ, ಅವರ ಪದ್ಧತಿ ಇವತ್ತಿಗೂ ಕೂಡ ಅದು ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಸ್ಮಯ ಹಾಗೂ ಒಂದು ಪವಾಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ದಾರಿಯಲ್ಲಿ ನಡೆಯುವಂತಹದ್ದು ಅತ್ಯಂತ ಕಠಿಣವಾಗಿರುವಂತಹ ಒಂದು ದಾರಿಯನ್ನ ಪೂಜ್ಯರು ಸವಿಸಿರುವಂತಹ ಅವರು. ಅವರ ಬದುಕಿನಲ್ಲಿ 2 ಮುಖ್ಯವಾದಂತಹ ಘಟನೆಗಳು. ಒಂದು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅದು ಯಾರಿಗೆ? ಗ್ರಾಮಾಂತರ ಮಕ್ಕಳ ಶಿಕ್ಷಣಕ್ಕೆ ಉತ್ತಮ ಶಿಕ್ಷಣ ಕೊಡಬೇಕು. ಆದರೆ ಜೊತೆಯಲ್ಲಿ ಆ ಗ್ರಾಮಾಂತರ ಮಕ್ಕಳಲ್ಲಿ ಗ್ರಾಮಾಂತರ ಶಾಲೆಗಳನ್ನು ತೆರೆಯಬೇಕು. ಆ ಮೂಲಕ ಗ್ರಾಮಾಂತರದಲ್ಲಿರುವ ಹೆಣ್ಣು ಮಕ್ಕಳಿಗೆ 10ನೇ ತರಗತಿ ಶಿಕ್ಷಣ ಆಗಬೇಕು ಅನ್ನುವಂತಹ ಬಹುದೊಡ್ಡ ಆಸೆಯನ್ನ ನಮ್ಮ ಪರಮ ಪೂಜ್ಯರು ಇಟ್ಕೊಂಡಂತಹ ಅವರು ಸ್ವತಂತ್ರ ಪೂರ್ವದಿಂದ ಅವರ ಗುರುಗಳಾಗಿದ್ದಂತಹ ಉದ್ದಾನ ಶ್ರೀಗಳವರು ಏನು ಸ್ಥಾಪನೆ ಮಾಡಿದಂತಹ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ, ಜಾತ್ಯಾತೀತವಾಗಿ ಎಲ್ಲ ಮಕ್ಕಳಿಗೂ ಆಶ್ರಯವನ್ನ ಕೊಡುವಂತಹ ಪವಿತ್ರ ಕಾರ್ಯವನ್ನ ಪೂಜ್ಯರು ನೆರವೇರಿಸಿಕೊಂಡು ಬಂದಿರುವಂತಹದ್ದು ಈ ನಾಡಿನ ಭಾಗ್ಯ ಅನ್ನುವಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ನಮ್ಮ ಮಠಗಳು ಹೇಗೆ ನಡ್ಕೊಂಡು ಬಂತು ಅಂದರೆ, ಒಂದು ಮಾತನ್ನ ಚನ್ನಬಸವಣ್ಣವರು ಹೇಳ್ತಾರೆ, ಕಾಮಿಸದಲ್ಲದೆ ಕೊಡದು ಕಾಮಧೇನು, ಕಲ್ಪಿಸದಲ್ಲದೆ ಕೊಡದು ಕಲ್ಪವೃಕ್ಷ, ಚಿಂತಿಸದಲ್ಲದೆ ಕೊಡದು ಚಿಂತಾಮಣಿ, ಭಾವಿಸದಲ್ಲದೆ ಕೊಡನು, ಭಾವಿಸದೆ ಚಿಂತಿಸದೆ ಕಲ್ಪಿಸದೆ ಕೇಳದೆ ಕೊಡುವವನು ನಿಮ್ಮ ಶರಣರು ಕೊಡಲ ಚನ್ನ ಸಂಗಮ ದೇವ ಅನ್ನುವಾಗೆ ನಮ್ಮ ಮಠಗಳು ಹೇಗೆ ಕೊಡ್ತಾ ಇದ್ದಾವಪ್ಪ ಅಂದ್ರೆ, ಈ ರೀತಿಯಲ್ಲಿ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸುವಂತಹ ಪವಿತ್ರ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ಅಂತಹ ಹಿನ್ನೆಲೆಯಲ್ಲಿ ನಮ್ಮ ಪರಮ ಪೂಜ್ಯರ 119ನೆಯ ಈ ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆದರಣೀಯವಾಗಿರುವಂತಹ ರಾಷ್ಟ್ರಪತಿಗಳು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಅವರು. ನಿಜವಾಗಲೂ ಕೂಡ ನಾವು ಹೆಮ್ಮೆ ಪಡಬೇಕಾಗಿರುವಂತಹದ್ದು. ಅವರ ಬಗ್ಗೆ ನೀವೆಲ್ಲ ತಿಳ್ಕೋಬೇಕಾಗಿರುವಂತಹದ್ದು ಅಂದ್ರೆ, ಒಂದು ಆದರ್ಶವಾದ ಸರಳವಾದ ರೀತಿಯಲ್ಲಿ ಒಂದು ಗ್ರಾಮೀಣ ಪ್ರದೇಶದ ಬುಡಕಟ್ಟಿನ ಸಮುದಾಯದಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳೆದಿರುವಂತಹ ಸಾಧನೆ ಅಂತಂದ್ರೆ ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರದು ಅನ್ನೋದನ್ನ ನಾವೆನ್ನೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. हम सभी के लिए बहुत ही गर्व और खुशी का बात है कि भारत देश की प्रथम नागरिक हमारे भव्य भारत के राष्ट्रपति आदरणीय श्रीमती द्रौपदी मुर्मू जी आज परम पूज्य डॉक्टर श्री श्री शिवकुमार महास्वामी जी की 119 जयंती और गुरुवंदना महोत्सव में पधारे हैं. यह बहुत ही गर्व और हर्ष की बात है. माननीय महोदय श्रीमती द्रौपदी मुर्मू जी का जन्म उड़ीसा राज्य के एक छोटे से गांव में एक आदिवासी परिवार में हुआ. उन्होंने बीए की उपाधि प्राप्त की और अपनी सेवा की शुरुआत एक शिक्षकी का रूप में की है. उसके बाद वह राजनीति में आई और मंत्री, राज्यपाल तथा हमारे देश के 15वें राष्ट्रपति और भारत की दूसरी महिला राष्ट्रपति के रूप में